ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಕಿಯಾ ಸೆಲ್ಟಾಸ್ ಆಟೋಮೆಟಿಕ್ ಯಾವ ಥರ ನೀವು ಡ್ರೈವ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಥರ ಕೀ ಇರ್ತದೆ. ಇದು ಕೀ ಬಂದು ಕವರ್ ಇದೆ, ಕವರ್ ಒಳಗಡೆ ಕೀ ಇದೆ. ಸೊ ಇದು ಬಂದ್ಬಿಟ್ಟು ಲಾಕು, ಇದು ಅನ್ಲಾಕು, ಇದು ಬ್ಯಾಕ್ ಡಿಕ್ಕಿ ಓಪನ್ ಇರ್ತದೆ, ಓಕೆನಾ. ಸೊ ಇವಾಗ ಗಾಡಿ ಬಂದು ಅನ್ಲಾಕಲ್ಲಿದೆ. ಸೊ ನಾವು ಒಳಗಡೆ ಗಾಡಿ ಒಳಗೆ ಕೂತಿದ್ದೀವಿ. ಈ ಥರ ಇರ್ತದೆ ನಿಮಗೆ ಆಟೋಮೆಟಿಕ್ಕಿಗೆಲ್ಲ. ಇದು ಬಂದು ಬ್ರೇಕ್ ಆ್ಯಂಡ್ ಕ್ಲಚ್ 2-in-1 ಆಪ್ರೇಟ್ ಆಗುವಂಥದ್ದು. ಇದು ಪ್ರೆಸ್ ಮಾಡಿಬಿಟ್ಟು ನೀವು ಇಲ್ಲಿ ಗೇರ್ ಹಾಕೋದಿರ್ತದೆ. ಇದು ಲೆಫ್ಟ್ ಸೈಡಲ್ಲಿ ಈ ಗೇರನ್ನು ಬಟನ್ ಪ್ರೆಸ್ ಮಾಡಿಬಿಟ್ಟು ಆಲ್ರೆಡಿ ಇವಾಗ ಪಿ ಎಲ್ಲೇ ಇದೆ. ಆರ್ ಅಂದರೆ ರಿವರ್ಸು, ಪಿ ಅಂದರೆ ಪಾರ್ಕಿಂಗು, ಎನ್ ಅಂದರೆ ನ್ಯೂಟ್ಲು, ಟಿ ಅಂದರೆ ಡ್ರೈವ್ ಅಂತ. ಸೊ ಅಷ್ಟೇ. ಅದೊಂದು ಬಟನ್ಗೆ ಹಾಕಿದ್ರೆ ಆಟೋಮೆಟಿಕ್ ಗಾಡಿ ಡ್ರೈವ್ ಆಗ್ತಾ ಹೋಗುತ್ತೆ. ಇನ್ನು ನಾರ್ಮಲಾಗೆ ನಿಮಗೆ ಎ ಸಿ ಇರುತ್ತೆ, ಇದು ಲೋ ಇರುತ್ತೆ, ಹೈ ಇರುತ್ತೆ ಫ್ಯಾನು. ಇದು ಸೆಟ್ಟಿಂಗ್ ಇರುತ್ತೆ ನಿಮಗೆ, ಫ್ರಂಟು, ಡೌನು ಮತ್ತು ರೇರು. ಸೊ ಇದು ಎ ಸಿ ಆಫ್ ಇರುತ್ತೆ. ಇದು ಆಟೋಗೆ ಹಾಕಿದ್ರೆ ಆಟೋಮೆಟಿಕ್ ಆ ವೆದರ್ ತಕ್ಕನಾಗೆ ನಮಗೆ ಎ ಸಿ ಬರ್ತದೆ. ಸೊ ಇದು ಮ್ಯಾನ್ಯುವಲ್ ಡಿಸ್ಪ್ಲೇ ಮಾಮೂಲಿ ಈ ಥರ ಇರ್ತದೆ. ನಿಮಗೆ ಸ್ಟೇರಿಂಗಲ್ಲೂ ಕೂಡ ವಾಲ್ಯೂಮು, ಕಾಲ್ ರಿಸೀವರು ಎಲ್ಲ ಇರ್ತದೆ. ಕೀ ಹತ್ರದಲ್ಲೇ ಇರಬೇಕು. ಇದು ಸೆನ್ಸರ್ ಆಗಿರುತ್ತದೆ. ಇಲ್ಲೊಂದು ಬಟನ್ ಇರುತ್ತೆ ರೈಟ್ ಸೈಡಲ್ಲಿ. ಸೊ ಇದನ್ನು ಟಚ್ ಮಾಡಿದ್ರೆ ಗಾಡಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಬ್ರೇಕ್ ಮೇಲೆ ಕಾಲಿಟ್ಕೊಂಡೆ ಸ್ಟಾರ್ಟ್ ಮಾಡಬೇಕಿದು, ಓಕೆನಾ. ಇದು ಆ್ಯಕ್ಚುಲಿ ಪಿ ಪಾರ್ಕಿಂಗಲ್ಲಿ ಇರಬೇಕಿದು. ಇದು ಪಾರ್ಕಿಂಗಲ್ಲಿ ಇರಬೇಕು. ಸೊ ಡೀಲ್ ಏನಾರು ಇದ್ದರೆ ಸ್ಟಾರ್ಟ್ ಆಗೋಲ್ಲ, ಎಂಡಲ್ಲಿದ್ದರೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಮಾಮೂಲಿ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಬೇಕಾಗತ್ತೆ. ಸೊ ಇವಾಗ ಇದು ಪ್ರೆಸ್ ಮಾಡಿ ಬಟನ್ನು ಇನ್ನು ನ್ಯೂಟ್ಲು ಬಂತು. ಎನ್ ಅಂತಂದರೆ ನ್ಯೂಟ್ಲ್ ಅಂತ ತೋರಿಸ್ತಾ ಇದೆ. ಈಗ ಎಂತ ಹೇಳಿದ್ರೆ ಡಿಗೆ ಡಿ ಬಿದ್ದರೆ ಡ್ರೈವ್ ಆಗ್ತದೆ ಡಿ. ಇನ್ನು ನಾವೇನಿದೆ ಕಾಲನ್ನ ಜಸ್ಟ್ ಹಿಂಗೆ ಬಿಟ್ಟರೆ ಅದೇ ಮೂವ್ ಆಗ್ತದೆ ಗಾಡಿ. ನೋಡಿ ಮುಂದೆ ಹೋಗ್ತಾ ಇದೆ ಅಷ್ಟೇ, ಆ ಥರ. ಸೊ ರಿವರ್ಸ್ ಬಂದರೆ ಈ ಥರ ಆರ್ಗೆ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ರಿವರ್ಸ್ ನಾರ್ಮಲಾಗಿ ಆಟೋಮೆಟಿಕ್ ಅಂದರೆ ಅದೇ ಮೂವ್ ಆಗ್ತಾ ಹೋಗುತ್ತೆ. ಡಿಯಲ್ಲಿ ಆಟೋಮೆಟಿಕ್ ಗೇರ್ ಚೇಂಜ್ ಆಗ್ತಾ ಹೋಗುತ್ತೆ. ಎಸ್ಲೇಟರ್ ನಾವು ಕೊಡ್ತಂಗೆ ಗೇರ್ ಆಟೋಮೆಟಿಕ್ ಚೇಂಜ್ ಆಗ್ತಾ ಹೋಗ್ತದೆ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಲಾಜಿಕ್, ಚೆನ್ನಾಗಿದೆ. ನೀವು ಒಂದು ಕಿತ ಡ್ರೈವ್ ಮಾಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಗಾಡಿ ಇಂಟೀರಿಯರ್ ಒಳಗಡೆ ಯಾವ ಥರ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ. ಈ ಥರ ಇರ್ತದೆ, ತುಂಬ ಚೆನ್ನಾಗಿದೆ. ಓಕೆ.